ಹೆಲೋ ಆಲ್, ವೆಲ್ಕಮ್ ಬ್ಯಾಕ್ ಟು ತ್ರಿಬಲ್ ಡಿ ಅಕಾಡೆಮಿ ಯೂಟ್ಯೂಬ್ ಪ್ಲ್ಯಾಟ್ಫಾರ್ಮ್. ಎಲ್ಲ ವಿದ್ಯಾರ್ಥಿಗಳು BMRCL ಇದು ಆಲ್ರೆಡಿ ಲೇಟೆಸ್ಟ್ ಅಪ್ಡೇಟನ್ನು ತಿಳ್ಕೊಂಡಿರ್ತೀರಾ ಅಂತ ಭಾವಿಸ್ತೀನಿ. ಸೊ ಅಕಾರ್ಡಿಂಗ್ ಟು BMRCL ಲೇಟೆಸ್ಟ್ ಅಪ್ಡೇಟ್ ನಿಮ್ಮ ಎಕ್ಸಾಮನ್ನು ಪೋಸ್ಟ್ಪೋನ್ನ ಮಾಡಿದ್ದಾರೆ. ಸೊ ಪೋಸ್ಟ್ಪೋನ್ ಮಾಡಿರ್ತಕ್ಕಂಥ ಡೇಟನ್ನು ಇನ್ನೂ ಅನೌನ್ಸ್ ಮಾಡಿಲ್ಲ. ಸೊ ಹಾಗಾಗಿ ಯಾರೆಲ್ಲ ಅಡ್ಮಿಟ್ ಕಾರ್ಡನ್ನು ರಿಲೀಸ್ ಡೇಟನ್ನು ಸಹ ಕೇಳ್ತಿದ್ರು ಅವ್ರಿಗೂ ಸಹ ಇನ್ನೂ BMRCL ಕಡೆಯಿಂದ ಯಾವುದೇ ರೀತಿಯಾದಂತಹ ಅಧಿಕೃತ ಮಾಹಿತಿಯನ್ನು ಬಿಟ್ಟಿಲ್ಲ. ಯಾವುದೇ ರೀತಿಯಾದಂತಹ BMRCL ಲೇಟೆಸ್ಟ್ ಅಪ್ಡೇಟ್ಗೋಸ್ಕರ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಅವರ್ ಯೂಟ್ಯೂಬ್ ಚಾನಲ್. ಎಲ್ಲ ಲೇಟೆಸ್ಟ್ ಅಪ್ಡೇಟನ್ನು ಸಹ ನಮ್ಮ ತ್ರಿಬಲ್ ಟಿ ಅಕಾಡೆಮಿ ಯೂಟ್ಯೂಬ್ ಚಾನಲಲ್ಲಿ ಹೊಸ ಅಪ್ಡೇಟ್ಗಳ ಕುರಿತಾದಂತೆ ಮಾಹಿತಿಯನ್ನು ಬಿಡ್ತಾ ಹೋಗ್ತೀವಿ. ಸೊ ಲೆಟ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಟುಡೇಸ್ GK ಸೆಷನ್ಸ್. ಲೆಟ್ಸ್ ಲುಕ್ ಇನ್ ಟು ದ ಫಸ್ಟ್ GK questions. The first question is, when is the scheduled inaugurations date of the new parliament house? ಸೊ ನ್ಯೂ ಪಾರ್ಲಿಮೆಂಟ್ ಹೌಸನ್ನು ಯಾವಾಗ ಇನಾಗ್ರೇಷನ್ ಮಾಡ್ತಾರೆ? ಸೊ ಈ ಒಂದು ನ್ಯೂ ಪಾರ್ಲಿಮೆಂಟ್ ಹೌಸ್ ಟಾಪಿಕ್ ಇತ್ತೀಚಿನ ದಿನಗಳಲ್ಲಿ ತುಂಬ ನ್ಯೂಸನ್ನು ಮಾಡ್ತಿರ್ತಕ್ಕಂಥದ್ದು. ಬಿಕಾಸ್ ನಮ್ಮ ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿ ಅವರು ಆನ್ 28th May 2023 28th May ದಟ್ ಈಸ್ ಸಂಡೇ ಈ ಒಂದು ನ್ಯೂ ಪಾರ್ಲಿಮೆಂಟ್ ಬಿಲ್ಡಿಂಗ್ನ ಇನಾಗ್ರೇಷನ್ಸ್ನ ಮಾಡ್ತಾರೆ. ಸೊ ಈ ಒಂದು ನ್ಯೂ ಪಾರ್ಲಿಮೆಂಟ್ ಬಿಲ್ಡಿಂಗ್ ಎಕ್ಸಾಕ್ಟ್ಲಿ ಡೆಲ್ಲಿಲಿ ಲೊಕೇಟ್ ಆಗಿದೆ, ಇನ್ ಫ್ರಂಟ್ ಆಫ್ ಓಲ್ಡ್ ಪಾರ್ಲಿಮೆಂಟ್ ಬಿಲ್ಡಿಂಗ್, ಆಪೋಸಿಟ್ ಓಲ್ಡ್ ಪಾರ್ಲಿಮೆಂಟ್ ಬಿಲ್ಡಿಂಗ್ ಎದುರುಗಡೆನೆ ಈ ಒಂದು ನ್ಯೂ ಪಾರ್ಲಿಮೆಂಟ್ ಬಿಲ್ಡಿಂಗ್ನ ಕನ್ಸ್ಟ್ರಕ್ಟ್ ಮಾಡಿರ್ತಕ್ಕಂಥದ್ದು. ಸೊ ಈ ಒಂದು ನ್ಯೂ ಪಾರ್ಲಿಮೆಂಟ್ ಬಿಲ್ಡಿಂಗ್ ಓಪನಿಂಗ್ ಟೈಮಲ್ಲಿ ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿ ಜೊತೆಗೆ ಓಂ ಬಿರ್ಲಾ, ದಟ್ ಈಸ್ ಅವರ್ ಪಾರ್ಲಿಮೆಂಟ್ ಸ್ಪೀಕರ್, ಹಾಗೆ HD ದೇವೇಗೌಡರು ಸಹ ಈ ಒಂದು ಇನಾಗ್ರೇಷನ್ಸ್ ಟೈಮಲ್ಲಿ ಭಾಗಿಯಾಗಿರ್ತಾರೆ. ಸೊ ಈ ಒಂದು ಇನಾಗ್ರೇಷನ್ಸ್ ಕುರಿತಾದಂತೆ ಲೇಟೆಸ್ಟ್ ಅಪ್ಡೇಟ್ಗಳು ಏನು? ಸೊ ಈ ಒಂದು ಎಂಟೈರ್ ನಮ್ಮ ನ್ಯೂ ಪಾರ್ಲಿಮೆಂಟ್ ಅಂಡರ್ ದ ಪ್ರಾಜೆಕ್ಟ್ ಆಫ್ ಸೆಂಟ್ರಲ್ ವಿಸ್ಟಾ ರೀಡೆವಲಪ್ಮೆಂಟ್ ಪ್ರಾಜೆಕ್ಟ್. ಸೊ ಈ ಸೆಂಟ್ರಲ್ ವಿಸ್ಟಾ ರೀಡೆವಲಪ್ಮೆಂಟ್ ಪ್ರಾಜೆಕ್ಟ್ ಅರ್ಬನ್ ಆ್ಯಂಡ್ ಹೌಸ್ ಅಫೇರ್ಸ್ ಮಿನಿಸ್ಟ್ರಿ ಅವರು 2019 ಈ ಒಂದು ಪ್ರಾಜೆಕ್ಟನ್ನು ಪ್ರಪೋಸ್ ಮಾಡ್ತಾರೆ. ಸೊ 2019 ಆದ ನಂತರ ಈ ಒಂದು ಪ್ರಾಜೆಕ್ಟ್ಗೆ ಅಪ್ರೂವಲ್ನ ಸಿಗುತ್ತೆ. ಅಕಾರ್ಡಿಂಗ್ ಟು ದಿಸ್ ಪ್ರಾಜೆಕ್ಟ್ ಒಟ್ಟು ಟೋಟಲ್ ಬಜೆಟ್ ಇದಕ್ಕೆ 970 ಕೋಟಿ, ದಟ್ ಈಸ್ 970 crore. ಹೊಸ ನ್ಯೂ ಪಾರ್ಲಿಮೆಂಟ್ಗೆ 970 crore ಇನ್ವೆಸ್ಟ್ ಮಾಡಿದ್ದಾರೆ. ನ್ಯೂ ಪಾರ್ಲಿಮೆಂಟ್ ಬಿಲ್ಡಿಂಗ್ಗೆ ಕಂಪೇರ್ ಮಾಡಿದ್ರೆ ಹೊಸ ಪಾರ್ಲಿಮೆಂಟ್ ಬಿಲ್ಡಿಂಗ್ ತುಂಬ ದೊಡ್ಡದಾಗಿದೆ. ಅಕ್ರಾಸ್ 1200+ MPs ಒಂದೇ ಸೆಷನಲ್ಲಿ ಕುತ್ಕೊಳ್ಳೋ ಅಷ್ಟು ಲಾರ್ಜ್ ಸ್ಪೇಸ್ ನಮ್ಮ ನ್ಯೂ ಪಾರ್ಲಿಮೆಂಟ್ ಹೊಂದಿದೆ. ಅದ್ರ ಜೊತೆಗೆ ನಮ್ಮ ನ್ಯೂ ಪಾರ್ಲಿಮೆಂಟ್ ಮೇಲ್ಗಡೆ ನಾವು ನಮ್ಮ ಎಂಬ್ಲಮ್ ಸಹ ಲಾಂಚ್ ಮಾಡಿದ್ದೀವಿ. ಇನ್ನೂ ಮುಖ್ಯವಾದ ವಿಷಯ ಏನು ಅಂದರೆ, ದಿಸ್ ಇಸ್ ದ ಫಸ್ಟ್ ನ್ಯೂ ಪಾರ್ಲಿಮೆಂಟ್ ವಿಚ್ ಇಸ್ ಬಿಲ್ಡ್ ಬೈ ಇಂಡಿಯನ್ಸ್. ಸೊ ಇಂಡಿಯನ್ ಕಟ್ಟಿರ್ತಕ್ಕಂಥ ಇಂಡಿಜಿನಿಯಸ್ ಬಿಲ್ಡಿಂಗ್ ಇದು. ಹಾಗಾದರೆ ಓಲ್ಡ್ ಪಾರ್ಲಿಮೆಂಟು ಯಾವಾಗ ಕನ್ಸ್ಟ್ರಕ್ಟ್ ಆಗಿದೆ? ಈ ಒಂದು ಓಲ್ಡ್ ಪಾರ್ಲಿಮೆಂಟು ನಮ್ಮ ಬ್ರಿಟಿಷರ ಕಾಲಾವಧಿಯಲ್ಲಿ ಓಲ್ಡ್ ಪಾರ್ಲಿಮೆಂಟ್ನ ಕನ್ಸ್ಟ್ರಕ್ಟ್ ಮಾಡಿರ್ತಕ್ಕಂಥದ್ದು. ಹಾಗಾಗಿ ನ್ಯೂ ಪಾರ್ಲಿಮೆಂಟ್ ಇಸ್ ವೆರಿ ಇಂಪಾರ್ಟೆಂಟ್. ಇತ್ತೀಚಿನ ಯಾವುದೇ ಒಂದು ಎಕ್ಸಾಂಪಲ್ಲು ಸಹ ಕೇಳೋ ಸಾಧ್ಯತೆ ಜಾಸ್ತಿ ಇದೆ. ದ ನೆಕ್ಸ್ಟ್ ಕ್ವೆಶನ್ ಇಸ್, ವೆನ್ ವಾಸ್ ದ ಫೌಂಡೇಶನ್ ಸ್ಟೋನ್ ಲೆಟ್ ಫಾರ್ ದ ನ್ಯೂ ಪಾರ್ಲಿಮೆಂಟ್ ಬಿಲ್ಡಿಂಗ್? ಸೊ ಫೌಂಡೇಶನ್ಸ್ ಹಾಕಿದ್ದು ಯಾವಾಗ? 2019 ಪ್ರಪೋಸ್ ಮಾಡ್ತಾರೆ. ಹಾಗಾದರೆ ಫೌಂಡೇಶನ್ಸ್ ಹಾಕಿದ್ದು ಯಾವಾಗ? ದಟ್ ಈಸ್ December 2020. 2020 ಡಿಸೆಂಬರಲ್ಲಿ ಫೌಂಡೇಶನ್ಸ್ನ ಹಾಕ್ತಾರೆ. ನಮ್ಮ ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿ ಅವರು ಫೌಂಡೇಶನ್ಸ್ನ ಹಾಕ್ತಾರೆ. ನಮ್ಮ ಭಾರತದ ಸಾಂಪ್ರದಾಯಿಕ ಪ್ರಕಾರ ಯಾವುದೇ ಒಂದು ಹೊಸ ಕಟ್ಟಡವನ್ನು ಕಟ್ಟೋದಕ್ಕೂ ಮುಂಚೆ ಆ ಒಂದು ಭೂಮಿಗೆ ಪೂಜೆ ಮಾಡೋದು ನಮ್ಮ ಭಾರತದ ಸಂಸ್ಕೃತಿ. ಅದೇ ರೀತಿಯಲ್ಲಿ December 20, ದಟ್ ಈಸ್ 2020 ಡಿಸೆಂಬರಲ್ಲಿ ನಮ್ಮ ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿಯವರು ಫೌಂಡೇಶನ್ ಮಾಡಿ ಇದನ್ನು ಉದ್ಘಾಟನೆಯನ್ನು ಮಾಡ್ತಾರೆ. ದ ನೆಕ್ಸ್ಟ್ ಕ್ವೆಶನ್ ಇಸ್, Sengol is believed to be associated with which of the following dynasties? ಸೊ ಸೆಂಗೋಲು ಸಹ ತುಂಬ ಇಂಪಾರ್ಟೆಂಟ್ ವರ್ಡ್. ವೈ? ಬಿಕಾಸ್ ಇತ್ತೀಚಿನ ಪ್ರಚಲಿತ ಘಟನೆಗಳಲ್ಲಿ ನಾವು ಮುಖ್ಯವಾಗಿ ಕೇಳಿ ಬರ್ತಿರ್ತಕ್ಕಂಥದ್ದು ಪಾರ್ಲಿಮೆಂಟು ಜೊತೆಗೆ ಈ ಸೆಂಗೋಲ್ ಅನ್ನೋ ವರ್ಡ್. ಇಷ್ಟು ದಿನವರೆಗೂ ಮೆಜಾರಿಟಿ ಆಫ್ ದ ಇಂಡಿಯನ್ಸ್ಗೆ ಈ ಸೆಂಗೋಲ್ ಅಂದರೆ ಏನು ಅಂತಲೇ ಗೊತ್ತಿರಲ್ಲ. ವೈ? ಬಿಕಾಸ್ ಈ ಸೆಂಗೋಲ್ ಅನ್ನೋ ಟರ್ಮ್ ವರ್ಡನ್ನು ನಾವೆಲ್ಲೂ ಸಹ ಕೇಳೂ ಇಲ್ಲ, ಯೂಸ್ ಮಾಡೂ ಇಲ್ಲ. ಹಾಗಾಗಿ ನ್ಯೂ ಪಾರ್ಲಿಮೆಂಟ್ ಟೈಮಲ್ಲಿ ಈ ಸೆಂಗೋಲ್ ಅನ್ನೋ ವರ್ಡ್ ಪ್ರತಿಯೊಬ್ಬರಿಗೂ, ಮೋಸ್ಟ್ ಆಫ್ ದ ಇಂಡಿಯನ್ಸ್ಗೆ ಗೊತ್ತಾಗಿರುತ್ತೆ. ವೈ? ಬಿಕಾಸ್ ಈ ಸೆಂಗೋಲನ್ನು ಪ್ರತಿಷ್ಠಾಪನೆ ಮಾಡಬೇಕು ನಮ್ಮ ನ್ಯೂ ಪಾರ್ಲಿಮೆಂಟಲ್ಲಿ ಅನ್ನೋದ್ರ ಕುರಿತಾದಂತೆ ವಾದ ವಿವಾದಗಳು ಸಹ ನಡೀತಿದೆ. ಹಾಗಾದರೆ ಈ ಸೆಂಗೋಲ್ ಅಂದರೆ ಏನು? ಸೆಂಗೋಲ್ ಇಸ್ ನಥಿಂಗ್ ಬಟ್, ಆ ಸೆಂಗೋಲ್ ಈ ಒಂದು ಸ್ಟ್ರಕ್ಚರಲ್ಲಿ ಕಾಣಿಸುತ್ತೆ. ಈ ಸೆಂಗೋಲ್ ಯಾವ ಒಂದು ಡೈನಸ್ಟಿ ಪೀರಿಯಡಲ್ಲಿ ಬಂದಿರತಕ್ಕಂಥದ್ದು ಅನ್ನೋದ್ರ ಕುರಿತಾದಂತೆ ಕ್ವೆಶನ್. ದ ರೈಟ್ ಆನ್ಸರ್ ಇಸ್ ಚೋಳ ಡೈನಸ್ಟಿ. ಸೊ ಇದು ನಮ್ಮ ಏನ್ಷಂಟ್ ಇಂಡಿಯನ್ ಹಿಸ್ಟ್ರಿಗೆ ಸೇರ್ಪಡುತ್ತೆ.
ನಮ್ಮ ಏನ್ಷಂಟ್ ಇಂಡಿಯನ್ ಹಿಸ್ಟ್ರಿಲಿ ಯಾವಾಗ ದಟ್ ಈಸ್ ಚೋಲಾ ಡೈನಸ್ಟಿಲಿ ಒಂದು ರಾಜ ತನ್ನ ರಾಜ್ಯದ ಆಡಳಿತವನ್ನು ಮತ್ತೊಬ್ಬ ರಾಜನಿಗೆ ಒಪ್ಪಿಸ್ಬೇಕಂದ್ರೆ ಪವರ್ ಟ್ರಾನ್ಸ್ಫರ್ನ ಮಾಡಬೇಕಾದ್ರೆ ಈ ಒಂದು ಸ್ಟಿಕ್ಕನ್ನು ಅಥವಾ ಈ ಒಂದು ಸೆಂಗೋಲನ್ನು ಕೊಡೋದ್ರ ಮೂಲಕ ಪವರನ್ನು ಟ್ರಾನ್ಸ್ಫರ್ ಮಾಡ್ತಿದ್ರು. ಸಾಂಕೇತಿಕ ಚಿಹ್ನೆಯಾಗಿ ಈ ಒಂದು ಸೆಂಗೋಲನ್ನ ಕೊಡ್ತಿದ್ರು. ಹಾಗಾಗಿ ನಮ್ಮ ಇಂಡಿಯನ್ ಇಂಡಿಪೆಂಡೆನ್ಸ್ ಡೇ ಟೈಮಲ್ಲೂ ಸಹ ಯಾವಾಗ ಲಾರ್ಡ್ ಮೌಂಟ್ ಬ್ಯಾಟನ್ ಅವರು ನಮ್ಮ ಪ್ರೈಮ್ ಮಿನಿಸ್ಟರ್ ಜವಾಹರ್ಲಾಲ್ ನೆಹರುಗೆ ಭಾರತದ ಆಡಳಿತವನ್ನು ಒಪ್ಪಿಸ್ಬೇಕಾದ್ರೆ ಟ್ರಾನ್ಸ್ಫರ್ನ ಮಾಡಬೇಕಾದ್ರೆ ಅವ್ರು ಕೇಳ್ತಾರೆ, ಸೊ ಸಾಂಕೇತಿಕವಾಗಿ ಏನನ್ನ ಕೊಡಬೇಕು ಅಂತ. ಆಗ ಜವಾಹರ್ಲಾಲ್ ನೆಹರು ತನ್ನ ಪಕ್ಕದಲ್ಲಿರ್ತಕ್ಕಂಥ ರಾಜಗೋಪಾಲ್ ಚಾರಿ ಅವ್ರನ್ನ ತಿರುಗಿ ನೋಡ್ತಾರೆ. ಸೊ ರಾಜಗೋಪಾಲ್ ಚಾರಿ ಅವರು ಬೇಸಿಕಲಿ ತಮಿಳ್ನಾಡು ಹಾಗೆ ಹಿಸ್ಟ್ರಿಯನ್ನು ತಿಳ್ಕೊಂಡಿರ್ತಕ್ಕಂಥ ವ್ಯಕ್ತಿ ಆಗಿರೋದ್ರಿಂದ ಮತ್ತೆ ತಮಿಳ್ನಾಡಿಗೆ ಬಂದು ಸೊ ಈ ಒಂದು ಚೋಳ ಡೈನಸ್ಟಿಯಲ್ಲಿ ಯೂಸ್ ಮಾಡಿರ್ತಕ್ಕಂಥ ಸೆಂಗೋಲ್ನ ಪ್ರಾಮುಖ್ಯತೆಯನ್ನು ತಿಳ್ಕೊಂಡು ಮತ್ತೆ ಈ ಸೆಂಗೋಲ್ನ ಬಿಲ್ಡ್ ಮಾಡ್ತಾರೆ. ಸೊ ಈ ಸೆಂಗೋಲ್ನ ಕನ್ಸ್ಟ್ರಕ್ಟ್ ಮಾಡ್ತಾರೆ. ಸೊ ಅದಾದ ನಂತರ ತಗೊಂಡೋಗಿ ಮೌಂಟ್ ಬ್ಯಾಟನ್ಗೆ ಕೊಟ್ಟು ಮೌಂಟ್ ಬ್ಯಾಟನಿಂದ ನಮ್ಮ ಪ್ರೈಮ್ ಮಿನಿಸ್ಟರ್ ಜವಾಹರ್ಲಾಲ್ ನೆಹರುಗೆ ಈ ಒಂದು ಸೆಂಗೋಲ್ನ ಟ್ರಾನ್ಸ್ಫರ್ ಮಾಡ್ತಾರೆ. ಸೊ ಅವಾಗ ಭಾರತದ ಆಡಳಿತವನ್ನು ಅಧಿಕೃತವಾಗಿ ಸಾಂಕೇತಿಕವಾಗಿ ಈ ಸೆಂಗೋಲ್ ಮುಖಾಂತರ ಟ್ರಾನ್ಸ್ಫರ್ನ ಮಾಡ್ತಾರೆ. ಸೊ ಇದು ನಮ್ಮ ಪಾರ್ಲಿಮೆಂಟ್ ಹೌಸಲ್ಲಿ ಸೊ 28th of May ಸಂಡೇ ನಮ್ಮ ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿ ಅವರು ಪ್ರತಿಷ್ಠಾಪನೆಯನ್ನು ಮಾಡ್ತಾರೆ. ಸೊ ಯಾವ ಜಾಗದಲ್ಲಿ ನಮ್ಮ ಸ್ಪೀಕರ್ ಕುತ್ಕೊಂತಾರೋ ಅದ್ರ ಪಕ್ಕದಲ್ಲೇ ಈ ಒಂದು ಸೆಂಗೋಲನ್ನು ಪ್ರತಿಷ್ಠಾಪನೆ ಮಾಡ್ತಾರೆ. ಸೊ ದಟ್ ಈಸ್ ದ ಹಿಸ್ಟ್ರಿ ಆಫ್ ದಿಸ್ ಸೆಂಗೋಲ್. ಸೊ ಎಷ್ಟೋ ಜನ ಈ ಒಂದು ಸೆಂಗೋಲ್ಗೂ ಸಹ ವಿರೋಧವನ್ನು ವ್ಯಕ್ತಪಡಿಸ್ತಾರೆ. ಯಾಕಂದರೆ ಈ ಸೆಂಗೋಲ್ ಮೊನಾರ್ಕಿಯನ್ನು ಅಂದರೆ ಒಬ್ಬ ರಾಜ್ಯ ಮೊನಾರ್ಕಿಯನ್ನು ರೆಪ್ರೆಸೆಂಟ್ ಮಾಡುತ್ತೆ ಅನ್ನೋದ್ರ ಕುರಿತಾದಂತೆ ವಾದ ವಿವಾದಗಳು ಇನ್ನೂ ಸಹ ಈ ಸೆಂಗೋಲ್ನ ಕುರಿತಾದಂತೆ ಹೆಚ್ಚು ಆಗಿರ್ತಕ್ಕಂಥದ್ದು. ಹಾಗಾದರೆ ಈ ಸೆಂಗೋಲನ್ನು ಮಾಡಿರ್ತಕ್ಕಂಥ ವ್ಯಕ್ತಿ ಯಾರು, ಮೂಲತಃ ಎಲ್ಲಿನವರು? ಸೊ ಈಸ್ ಅ ಪರ್ಸನ್ ನೇಮ್ ಕಾಲ್ಡ್ ಆಸ್ ಇತಿ ರಾಜು. ಸೊ ಇತಿ ರಾಜು ಅಂತ ವ್ಯಕ್ತಿ ಈ ಒಂದು ಸೆಂಗೋಲನ್ನು ಮಾಡಿರ್ತಕ್ಕಂಥದ್ದು. ಇವರು ಬೇಸಿಕಲಿ ಜ್ಯುವೆಲ್ರಿ ವರ್ಕ್ನ ಮಾಡ್ತಾರೆ ತಮಿಳ್ನಾಡಲ್ಲಿ. ಸೊ ಡ್ಯೂರಿಂಗ್ ಇಂಡಿಪೆಂಡೆನ್ಸ್ ಡೇ ಟೈಮಲ್ಲಿ ನಮ್ಮ ರಾಜಗೋಪಾಲ್ ಚಾರಿ ಅವ್ರಿಗೆ ಈ ಸೆಂಗೋಲನ್ನು ಮಾಡಿಕೊಟ್ಟಿರ್ತಕ್ಕಂಥ ವ್ಯಕ್ತಿ ದಟ್ ಈಸ್ ಇತಿ ರಾಜು. ಸೊ ಇವರು ಸಹ ನಮ್ಮ ನ್ಯೂ ಪಾರ್ಲಿಮೆಂಟ್ ಓಪನಿಂಗ್ ಟೈಮಲ್ಲಿ ಈ ಒಂದು ಸೆಂಗೋಲ್ನ ಪ್ರತಿಷ್ಠಾಪನೆ ಮಾಡೋ ಟೈಮಲ್ಲಿ ಪ್ರೆಸೆಂಟ್ ಆಗಿರ್ತಕ್ಕಂಥದ್ದು. ಸೊ ಇದು ಈ ಸೆಂಗೋಲ್ಗೆ ಸಂಬಂಧಪಟ್ಟಂಥ ಹಿಸ್ಟ್ರಿ. ದ ನೆಕ್ಸ್ಟ್ ಕ್ವೆಶನ್ ಇಸ್, which of the following appointments is not made by the president of India? ಸೊ ಇದು ಸಹ ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕ್ವೆಶನ್ಸು. ನಮ್ಮ ಭಾರತದ ಪ್ರೆಸಿಡೆಂಟ್ಗೆ ಕೆಲವೊಂದು ವಿಟೋ ಪವರನ್ನು ಸಹ ಕೊಟ್ಟಿರ್ತೀವಿ. ಸೊ ಅವರು ಮೇಜರ್ ಇಂಪಾರ್ಟೆಂಟ್ ಡಿಪಾರ್ಟ್ಮೆಂಟ್ಗಳಿಗೆ ಚೀಫನ್ನು ಎಲೆಕ್ಟ್ ಮಾಡ್ತಾರೆ, ಚೀಫನ್ನು ನಾಮಿನೇಟ್ ಮಾಡ್ತಾರೆ. ಹಾಗಾದರೆ ಇಲ್ಲಿರ್ತಕ್ಕಂಥ ಆಪ್ಷನಲ್ಲಿ ಇರ್ತಕ್ಕಂಥ ಯಾವ ಒಂದು ಪೋಸ್ಟ್ಗೆ ಪ್ರೆಸಿಡೆಂಟ್ ನಾಮಿನೇಟ್ ಮಾಡೋದಿಲ್ಲ? ಆಪ್ಷನ್ ಎ ಚೀಫ್ ಆಫ್ ದ ಆರ್ಮಿ, ಆಪ್ಷನ್ ಬಿ ಸ್ಪೀಕರ್ ಆಫ್ ದ ಲೋಕಸಭಾ, ಆಪ್ಷನ್ ಸಿ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ, ಆಪ್ಷನ್ ಡಿ ಚೀಫ್ ಆಫ್ ದ ಏರ್ ಫೋರ್ಸ್. ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಬಿ ಸ್ಪೀಕರ್ ಆಫ್ ದ ಲೋಕಸಭಾ. ಸೊ ತಮ್ಮೆಲ್ಲರಿಗೂ ಗೊತ್ತೇ ಇದೆ, ಸ್ಪೀಕರ್ ಆಫ್ ದ ಲೋಕಸಭಾನ ಪ್ರೆಸಿಡೆಂಟ್ ನಾಮಿನೇಟ್ ಮಾಡೋದಿಲ್ಲ. ಸೊ ಎಲೆಕ್ಟ್ರೋಲ್ ಕಾಲೇಜಿಂದ ಸೊ ಹಾಗೆ ಎಂಪೀಸ್ ಸೊ ಇವರೆಲ್ಲ ಸೇರಿ ಈ ಒಂದು ಲೋಕಸಭಾ ಸ್ಪೀಕರ್ನ ನಾಮಿನೇಟ್ ಮಾಡ್ತಿರ್ತಕ್ಕಂಥದ್ದು. ಇನ್ನು ಮಿಕ್ಕಿದ 3 ಪೋಸ್ಟ್ಗಳನ್ನು ನಮ್ಮ ಪ್ರೆಸಿಡೆಂಟ್ ಆಫ್ ಇಂಡಿಯಾನೇ ನಾಮಿನೇಟ್ ಮಾಡ್ತಾರೆ. ಸೊ ನಮ್ಮ ಈಗಿನ ಲೋಕಸಭಾ ಸ್ಪೀಕರ್ ದಟ್ ಈಸ್ ಓಂ ಬಿರ್ಲಾ. ದ ನೆಕ್ಸ್ಟ್ ಕ್ವೆಶನ್ ಇಸ್, ಹೂ ಅಪಾಯಿಂಟ್ಸ್ ದ ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ? ಸೊ ಇದು ಬೇಸಿಕಲಿ ಎಲ್ಲರಿಗೂ ಗೊತ್ತಾಯಿದೆ, ಹೂ ಅಪಾಯಿಂಟ್ಸ್ ದ ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ. ಯಾಕೆ ಈ ಒಂದು ಕ್ವೆಶನ್ಸ್ನ ಹೇಳಿದೆ ಅಂದರೆ, ಸೊ ಇಲ್ಲಿ ಕೇಳಿರ್ತಕ್ಕಂಥ ಕ್ವೆಶನ್ಸ್ ಹೂ ಅಪಾಯಿಂಟ್ಸ್, ಯಾರು ಅಪಾಯಿಂಟ್ ಮಾಡ್ತಾರೆ ಅನ್ನೋದ್ರ ಕುರಿತಾದಂತೆ ಕ್ವೆಶನ್ಸ್ನೇ ಕೇಳಿದ್ದಾರೆ, ಯಾರು ಎಲೆಕ್ಟ್ ಮಾಡ್ತಾರೆ ಅನ್ನೋದ್ರ ಕುರಿತಾದಂತೆ ಕ್ವೆಶನ್ಸ್ ಅಲ್ಲ. ಹಾಗಾಗಿ ಒಂದು ಸಲ ಗಮನ ಇಟ್ಟು ಈ ಒಂದು ಕ್ವೆಶನ್ಸ್ನ ಓದಬೇಕಾಗಿರುತ್ತೆ. ಸೊ ಹೂ ಅಪಾಯಿಂಟ್ಸ್ ದ ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ? ದಟ್ ಈಸ್ ನನ್ ಅದರ್ ದೆನ್ ಪ್ರೆಸಿಡೆಂಟ್. ಸೊ ಪ್ರೆಸಿಡೆಂಟು ನಮ್ಮ ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾನ ಅಪಾಯಿಂಟ್ ಮಾಡ್ತಾರೆ, ಎಲೆಕ್ಟ್ ಮಾಡೋದಿಲ್ಲ. ಸೊ ಎಲೆಕ್ಟ್ ಯಾರು ಮಾಡ್ತಾರೆ? ಸೊ ನಾವು ಇಂಡಿಯನ್ಸ್ ಎಲೆಕ್ಟ್ ಮಾಡ್ತೀವಿ. ಸೊ ಮೆಜಾರಿಟಿ ಓಟ್ನ ಕೊಟ್ಟಾದ ನಂತರ ನಮ್ಮ ಪ್ರೈಮ್ ಮಿನಿಸ್ಟರ್ ಎಲೆಕ್ಟ್ ಆಗ್ತಾರೆ. The next question is, consider the following statements regarding the recently announcement of ₹75 commemorative coins. So first, this is the first such commemorative coins of 75 rupees denominations. Then the government made such coins in the request of ಥರ್ಡ್ ಪಾರ್ಟಿ ರಿಕ್ವೆಸ್ಟ್ ಮೇರೆಗೆ ಈ ಒಂದು ಕಾಯಿನ್ನ ಪ್ರಿಂಟ್ ಮಾಡ್ಬೋದು. ಸೊ ಇವೆರಡು
ಇವೆರಡು ಸ್ಟೇಟ್ಮೆಂಟಲ್ಲಿ ಯಾವ ಒಂದು ಸ್ಟೇಟ್ಮೆಂಟ್ ಕರೆಕ್ಟ್ ಅನ್ನೋದ್ರ ಕುರಿತಾದಂತೆ ಈ ಒಂದು ಕ್ವೆಶನ್ಸ್. ಫಸ್ಟ್ ಆಫ್ ಆಲ್, ಈ ಕಮೆಮೊರೇಟಿವ್ ಕಾಯಿನ್ಸ್ ಅಂದರೆ ಏನು? ಸೊ ನಾವು ನೋಡಿರ್ತೀವಿ 1 ರೂಪಿ ಕಾಯಿನ್, 2 ರೂಪಿ ಕಾಯಿನ್, ಹಾಗೆ 5 ರುಪೀಸ್ ಕಾಯಿನನ್ನು ಸಹ ನೋಡಿದ್ದೀವಿ, 10 ರುಪೀಸ್ ಕಾಯಿನನ್ನು ಸಹ ನೋಡಿದ್ದೀವಿ. ಆದರೆ ಈ ಎಲ್ಲ ಕಾಯಿನು ಚಾಲ್ತಿಯಲ್ಲಿದೆ. ಸೊ ನಾವು ಟ್ರಾನ್ಸ್ಫರ್ ಮಾಡ್ಬೋದು, ಅದರಿಂದ ಬೈಯನ್ನು ಏನಾದರೂ ಗೂಡ್ಸನ್ನು ಸಹ ಪರ್ಚೇಸ್ ಮಾಡ್ಬೋದು. ಆದರೆ ಈ ಕಮೆಮೊರೇಟಿವ್ ಕಾಯಿನ್ಸ್ ಅಂದರೆ ಚಾಲ್ತಿನ ಮಾಡೋದಕ್ಕಾಗಲ್ಲ, ಟ್ರಾನ್ಸ್ಫರ್ನ ಮಾಡೋದಕ್ಕಾಗಲ್ಲ. ಸೊ ಈ ಒಂದು ಕಾಯಿನ್ ಯಾತಕ್ಕೋಸ್ಕರ ಮಾಡ್ತಾರೆ ಅಂದರೆ, ಏನಾದರೂ ಒಂದು ಇವೆಂಟ್ ನಡೆದಿದೆ, ಆ ಇವೆಂಟನ್ನು ನೆನಪು ಇಟ್ಕೊಳ್ಳೋದಕ್ಕೋಸ್ಕರ ಈ ಒಂದು ಕಾಯಿನನ್ನು ಪ್ರಿಂಟ್ ಮಾಡ್ತಾರೆ. ಹಾಗೆ ನಮ್ಮ ಇತ್ತೀಚಿನ ದಿನಗಳಲ್ಲಿ ನ್ಯೂ ಪಾರ್ಲಿಮೆಂಟ್ ಓಪನಿಂಗ್ ಟೈಮಲ್ಲಿ ಆ ಒಂದು ಇನ್ಸಿಡೆಂಟ್ನ, ಆ ಒಂದು ದಿನಾನ ನೆನಪಿಟ್ಕೊಳ್ಳೋದಕ್ಕೋಸ್ಕರ 75 ರುಪೀಸ್ ಕಾಯಿನನ್ನು ಪ್ರಿಂಟ್ ಮಾಡಿದ್ದಾರೆ. ಹಾಗಾದರೆ ಇದು ಫಸ್ಟ್ ಕಾಯಿನಾ? ನೋ. ಇದೇ ರೀತಿಯಾದಂತಹ ಹಲವಾರು ಕಾಯಿನ್ನ, ಕಮೆಮೊರೇಟಿವ್ ಕಾಯಿನ್ನ ಪ್ರಿಂಟ್ ಮಾಡಿದ್ದಾರೆ. ಸೊ ನಾವು 100 ಮನ್ ಕಿ ಬಾತ್ 100 ಎಪಿಸೋಡ್ ಆದಾಗೂ ಸಹ ಕಾಯಿನನ್ನು ಪ್ರಿಂಟ್ ಮಾಡಿದ್ದಾರೆ. ಹಾಗೆ 150 ವರ್ಷ ನಮ್ಮ ಗಾಂಧೀಜಿಯವರ ಬರ್ತ್ಡೇ ಸೆಲೆಬ್ರೇಟ್ ಮಾಡಬೇಕಾದ್ರೂ ಕಾಯಿನನ್ನು ಪ್ರಿಂಟ್ ಮಾಡಿದ್ದಾರೆ. ಇನ್ನೂ ಹಲವಾರು ನಮ್ಮ ಸೌತ್ ಇಂಡಿಯನ್ ಆ್ಯಕ್ಟರ್ MGR ಅವ್ರ ಕುರಿತಾದಂತೆ ಕಾಯಿನ ಪ್ರಿಂಟ್ ಮಾಡಿದ್ದಾರೆ. ಹಾಗೆ ಇನ್ನೂ ಹಲವಾರು ನಮ್ಮ ಸೌತ್ ಇಂಡಿಯನ್ ಆ್ಯಕ್ಟರ್ಸ್ ಅವ್ರ ಕುರಿತಾದಂಥ ಕಾಯಿನ ಪ್ರಿಂಟ್ ಮಾಡಿದ್ದಾರೆ. NCC ಕುರಿತಾದಂತೆ ಕಾಯಿನ್ನ ಪ್ರಿಂಟ್, ಆ ಒಂದು ಡೇನ ನೆನ್ಪಿಟ್ಕೊಳ್ಳೋದಕ್ಕೋಸ್ಕರನೂ ಕಾಯಿನ್ನ ಪ್ರಿಂಟ್ ಮಾಡಿದ್ದಾರೆ. ಸೊ ಹಾಗಾಗಿ ಯಾವುದೇ ಒಂದು ಸ್ಟೇಟ್ ಅವರು, ಸೊ ಇವರು ನಮಗೆ ತುಂಬ ಇಂಪಾರ್ಟೆಂಟ್ ವ್ಯಕ್ತಿ, ತುಂಬ ಸೋಷಲ್ ಸರ್ವಿಸ್ ವ್ಯಕ್ತಿ. ಸೊ ಇವರ ದಿನವನ್ನು ನೆನ್ಪಿಟ್ಕೊಳ್ಳೋದಕ್ಕೋಸ್ಕರ ಕಾಯಿನ್ನ ಪ್ರಿಂಟ್ ಮಾಡಿ ಅಂತ ಗೌರ್ಮೆಂಟ್ ಆಫ್ ಇಂಡಿಯಾಗೆ ರಿಕ್ವೆಸ್ಟ್ ಮಾಡಿದ್ರೆ ಅವರು ಆ ಒಂದು ಕಾಯಿನ್ನ ಪ್ರಿಂಟ್ ಮಾಡಿ ಕೊಡ್ತಾರೆ. ಅದನ್ನು ಥರ್ಡ್ ಪಾರ್ಟಿ ರಿಕ್ವೆಸ್ಟ್ ಅಂತಲೂ ಸಹ ಕರೀತಾರೆ. ಹಾಗಾದರೆ ಈ ಒಂದು ಇಂಡಿಯನ್ ಕಾಯಿನ್ಸ್ ಯಾರು ಪ್ರಿಂಟ್ ಮಾಡ್ತಾರೆ? ವೆದರ್ ಇಟ್ ಈಸ್ RBI ಆರ್ ಗೌರ್ಮೆಂಟ್ ಆಫ್ ಇಂಡಿಯಾ? ಈ ಒಂದು ಡೌಟ್ಸ್ ಪ್ರತಿಯೊಬ್ಬರಿಗೂ ಬರುತ್ತೆ. ನೆನಪಿರಲಿ, ಯಾವುದೇ ಒಂದು ಕಾಯಿನನ್ನು ಸಹ ಗೌರ್ಮೆಂಟ್ ಆಫ್ ಇಂಡಿಯಾನೇ ಪ್ರಿಂಟ್ ಮಾಡೋದಕ್ಕೆ ಹೇಳೋದು ಥ್ರೂ RBI. ಆದರೆ ನೋಟಿಗೆ ಸಂಬಂಧಪಟ್ಟ ವಿಚಾರಗಳೆಲ್ಲ ಯಾರು ನೋಡ್ಕೊಳ್ಳೋದು? ದಟ್ ಈಸ್ RBI, ಗೌರ್ಮೆಂಟ್ ಆಫ್ ಇಂಡಿಯಾ ಅಲ್ಲ. ಸೊ ಇವೆರಡೂ ಸಹ ತಮಗೆ ತುಂಬ ಚೆನ್ನಾಗಿ ನೆನಪಿರಲಿ. ರೀಸೆಂಟಾಗಿ 2000 ನೋಟ್ ಕುರಿತಾದಂತೆಯೂ ಸಹ ವಾದ ವಿವಾದಗಳು ಆಗಿದ್ದು. ಸೊ 2000 ರೂಪಾಯಿ ನೋಟನ್ನು ವಿತ್ಡ್ರಾ ಮಾಡಿದ್ದು ಸಹ RBI, ನಾಟ್ ಗೌರ್ಮೆಂಟ್ ಆಫ್ ಇಂಡಿಯಾ. ಸೊ ಪ್ಲೀಸ್ ಡೂ ಕೇರ್ಫುಲಿ ಅಂಡರ್ಸ್ಟ್ಯಾಂಡ್ ದಿಸ್ ಪಾಯಿಂಟ್. ದ ರೈಟ್ ಆನ್ಸರ್ ಇಸ್ statement 2 only. The government may such coin the request of third parties. ನಾನು ಆಗಲೇ ಹೇಳಿದಂಗೆ, ಯಾರೇ ಒಬ್ಬರು ಥರ್ಡ್ ಪಾರ್ಟೀಸ್, ಸ್ಟೇಟ್ ಅಥಾರಿಟಿ ಅವರು ರಿಕ್ವೆಸ್ಟ್ ಮಾಡಿದ್ರೆ ಗೌರ್ಮೆಂಟ್ ಆಫ್ ಇಂಡಿಯಾ, ದಟ್ ಈಸ್ ಯೂನಿಯನ್ ಇಂಡಿಯಾ, ಈ ಒಂದು ಕಾಯಿನನ್ನು ಮಿಂಟ್ ಮಾಡುತ್ತೆ. ಸೊ ನಮ್ಮ ನ್ಯೂ ಪಾರ್ಲಿಮೆಂಟ್ ಕಾಯಿನ್ ಹೇಗಿದೆ ಅಂದರೆ, ಸೊ ಫಸ್ಟ್ ಫೇಸಲ್ಲಿ ಎಂಬ್ಲಮ್ ಇರುತ್ತೆ, ಕೆಳಗಡೆ 75. ಅದರ ಫೇಸಲ್ಲಿ ನ್ಯೂ ಪಾರ್ಲಿಮೆಂಟ್ ಒಂದು ಪಿಕ್ಚರ್ ಇರುತ್ತೆ. ದಿಸ್ ಇಸ್ AI ಪ್ರಿಂಟೆಡ್ ಪಿಕ್ಚರ್, ನಾಟ್ ಎಕ್ಸಾಕ್ಟ್ಲಿ ದ ಕಾಯಿನ್. ದ ನೆಕ್ಸ್ಟ್ ಕ್ವೆಶನ್ ಇಸ್, ಹೂ ಇಸ್ ದ ಸ್ಪೀಕರ್ ಆಫ್ ಕರ್ನಾಟಕ ಲೆಜಿಸ್ಲೇಟಿವ್ ಅಸೆಂಬ್ಲಿ? ಸೊ ಈ ಒಂದು ಕ್ವೆಶನ್ಸ್ ಯಾಕೆ ಕೇಳಿದೆ ಅಂದರೆ, ಇತ್ತೀಚಿನ ದಿನಗಳಲ್ಲಿ ನಮ್ಮ ಕರ್ನಾಟಕದಲ್ಲಿ ಎಲೆಕ್ಷನ್ ಆದ ನಂತರ CM ಅನೌನ್ಸ್ ಆಗಿದ್ದಾರೆ, ಡೆಪ್ಯೂಟಿ CM ಅನೌನ್ಸ್ ಆಗಿದ್ದಾರೆ. ಸೊ ಹಾಗೆ ಅವ್ರ ಮಿನಿಸ್ಟ್ರಿನೂ ಸಹ ಅನೌನ್ಸ್ ಆಗಿದೆ. ಸೊ ಹಾಗಾಗಿ ಇದು ಪ್ರಚಲಿತ ಘಟನೆಯಲ್ಲಿ ಇರ್ತಕ್ಕಂಥ ಕ್ವೆಶನ್ಸ್. ಹಾಗಾಗಿ ಈ ಒಂದು ಕ್ವೆಶನ್ಸ್ನ ಕೇಳಿದ್ದೀನಿ ಇಲ್ಲಿ. ಸೊ ತಮ್ಮೆಲ್ಲರಿಗೂ ಗೊತ್ತೇ ಇದೆ ಮಿನಿಸ್ಟರ್ಸ್ ಯಾರಾಗಿದ್ದಾರೆ, CM ಯಾರಾಗಿದ್ದಾರೆ, ಡೆಪ್ಯೂಟಿ CM ಆಗಿದ್ದಾರೆ. ಅದರ ಜೊತೆಗೆ ಸ್ಪೀಕರ್ ಯಾರಾಗಿದ್ದಾರೆ ಅನ್ನೋದು ಕುರಿತಾದಂತೆಯೂ ಬಹಳ ಇಂಪಾರ್ಟೆಂಟ್. ದ ರೈಟ್ ಆನ್ಸರ್ ಇಸ್ UT ಖಾದರ್. ಸೊ UT ಖಾದರ್ ಅವರು ನಮ್ಮ ಕರ್ನಾಟಕ ಲೆಜಿಸ್ಲೇಟಿವ್ ಅಸೆಂಬ್ಲಿಗೆ ಸ್ಪೀಕರ್ ಆಗಿದ್ದಾರೆ. ಹಾಗಾದರೆ ಈ ಒಂದು UT ಖಾದರ್ಗೆ ಈ ಒಂದು ಡೇಟಲ್ಲೇ ನೀವು ಈ ಒಂದು ಡೇಟಲ್ಲಿ ಅಪಾಯಿಂಟ್ ಮಾಡಬೇಕು ಅಂತ ಯಾರು ಹೇಳ್ತಾರೆ? ಯಾವಾಗ ನೂತನ ಸರ್ಕಾರ, ಹೊಸ ಸರ್ಕಾರ ಬಂದಾಗ ಹೊಸ ಚೀಫ್ ಮಿನಿಸ್ಟರ್ ಬರ್ತಾರೆ. ಸೊ ಆ ಚೀಫ್ ಮಿನಿಸ್ಟ್ರು ಈ ಸ್ಪೀಕರ್ಗೆ ಒಂದು ಎಲೆಕ್ಷನ್ ಡೇಟ್ನ ಅನೌನ್ಸ್ ಮಾಡ್ತಾರೆ. ಆ ಎಲೆಕ್ಷನ್ ಡೇಟಲ್ಲಿ ಎಲ್ಲ ಅವರ ಮಿನಿಸ್ಟರ್ಸ್, MLA ಆಗಿರ್ಬೋದು, MLC ಆಗಿರ್ಬೋದು, ಸೊ ಅವರೆಲ್ಲ ಸೇರಿಕೊಂಡು ವೋಟ್ ಮಾಡಿ ಸಿಂಪಲ್ ಮೆಜಾರಿಟಿ ವೋಟ್ ಅಲ್ಲ, ಸಿಂಪಲ್ ಮೆಜಾರಿಟಿ ವೋಟ್ ಬಂದರೂ ಸಹ ಈ ಒಂದು ಸ್ಪೀಕರ್ ಹುದ್ದೆಗೆ ಆಯ್ಕೆ ಆಗ್ತಾರೆ, ಅಥವಾ ಈ ಒಂದು ಸ್ಪೀಕರ್ ಪೋಸ್ಟ್ಗೆ ಆಯ್ಕೆ ಆಗ್ತಾರೆ. ದಟ್ ಈಸ್ UT ಖಾದರ್. ದ ನೆಕ್ಸ್ಟ್ ಕ್ವೆಶನ್ ಇಸ್, ಸತೀಶ್ ಧವಾನ್ ಸ್ಪೇಸ್ ಸೆಂಟರ್ ಈಸ್ ಲೊಕೇಟೆಡ್ ಇನ್ ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಸ್? ಸೊ ಇದು ಬೇಸಿಕಲಿ ಸೈನ್ಸ್ಗೆ ಕುರಿತಾದಂತೆ ಕ್ವೆಶನ್ಸ್, ರಿಸರ್ಚ್ಗೆ ಕುರಿತಾದಂತೆ ಕ್ವೆಶನ್ಸ್. ಯಾಕೆ ಈ ಒಂದು ಕ್ವೆಶನ್ಸ್ ಈ ಕರೆಂಟ್ ಅಫೇರ್ಸಲ್ಲಿದೆ? ಬಿಕಾಸ್ ರೀಸೆಂಟಾಗಿ ನಮ್ಮ ಇಸ್ರೋಯಿಂದ ಸ್ಯಾಟಿಲೈಟನ್ನು ಲಾಂಚ್ ಮಾಡಿ ಸಕ್ಸಸ್ಫುಲ್ ಆಗಿದೆ. ಹಾಗಾಗಿ ಈ ಒಂದು ಕ್ವೆಶನ್ಸ್ ಪ್ರಚಲಿತ ಘಟನೆಯಲ್ಲಿ ಬರ್ತಕ್ಕಂಥದ್ದು.
ಕ್ವಶನ್ಸ್. ದ ಸತೀಶ್ ಧವನ್ ಸ್ಪೇಸ್ ಸೆಂಟರ್ ಎಲ್ಲಿ ಲೊಕೇಟ್ ಆಗಿದೆ? ತಮ್ಮೆಲ್ಲರಿಗೂ ಗೊತ್ತೇ ಇದೆ, ಸತೀಶ್ ಧವನ್ ಸ್ಪೇಸ್ ಸೆಂಟರ್ ಲೊಕೇಟೆಡ್ ಇನ್ ಆಂಧ್ರ ಪ್ರದೇಶ್, ದಟ್ ಇಸ್ ಶ್ರೀಹರಿಕೋಟದಿಂದ ಇಸ್ರೋ ಹೊಸ ಸ್ಯಾಟಿಲೈಟನ್ನು ಸಹ ಲಾಂಚ್ ಮಾಡಿದೆ. ಸೊ ಈ ಒಂದು ಸ್ಯಾಟಿಲೈಟ್ ಯಾವುದ್ರ ಕುರಿತಾದಂತೆ? ಸೊ ನ್ಯಾವಿಗೇಷನ್ಸ್ ಕುರಿತಾದಂತೆ, ನಮ್ಮ ನ್ಯಾವಿಗೇಷನ್ಸ್ ಕುರಿತಾದಂತೆ ಈ ಒಂದು ಸ್ಯಾಟಿಲೈಟ್ಸನ್ನು ಲಾಂಚ್ ಮಾಡಿರ್ತಕ್ಕಂಥದ್ದು. ಲಾಂಚ್ ಮಾಡೋದ್ರಿಂದ ಬೆನಿಫಿಟ್ಸ್ ಏನು? 2 ಥರದಾದಂಥ ಬೆನಿಫಿಟ್ಸ್ ಇದೆ. ಒಬ್ಬರು ನಾರ್ಮಲ್ ಪ್ರಜೆಗಳಿಗೆ, ನಮ್ಮಂಥ ಸಿವಿಲಿಯನ್ಸ್ಗೆ ಬೆನಿಫಿಟ್ಸ್ ಆಗುತ್ತೆ. ಇನ್ನೊಂದು ಮಿಲಿಟರಿ ಆಪರೇಷನ್ಸ್ ಮತ್ತು ಸೆಕ್ಯೂರಿಟಿ ಏಜೆನ್ಸಿಗೆ ಈ ಒಂದು ಸ್ಯಾಟಿಲೈಟ್ ಲಾಂಚ್ ಮಾಡಿರೋದ್ರ ಮುಖಾಂತರ ಹೆಲ್ಪ್ ಆಗುತ್ತೆ. ಎಷ್ಟು ಹೆಲ್ಪ್ ಆಗ್ಬೋದು? ಹಾಗಾದರೆ ಮುಂಚೆನೂ ಸ್ಯಾಟಿಲೈಟ್ಸ್ ಲಾಂಚ್ ಮಾಡಿದ್ದಾರೆ, ಹಾಗಾದರೆ ಅದೇ ಹೆಲ್ಪ್ ಆಗಲ್ವಾ? ಖಂಡಿತವಾಗ್ಲೂ ಆಗುತ್ತೆ. ಬಟ್ ಈಗ ಲಾಂಚ್ ಮಾಡಿರೋ ಸ್ಯಾಟಿಲೈಟ್ ದಟ್ ಈಸ್ ನೆಕ್ಸ್ಟ್ ಜನರೇಷನ್ ಸ್ಯಾಟಿಲೈಟ್ಸ್, ಅಕ್ಯುರೇಟ್ ಡೇಟಾವನ್ನು ಕೊಡುತ್ತೆ. ಸೊ ಹಾಗಾಗಿ ಈ ಸ್ಯಾಟಿಲೈಟ್ ತುಂಬ ಇಂಪಾರ್ಟೆಂಟ್. ಇನ್ನೊಂದು ಹೆಮ್ಮೆ ಏನು ಅಂದರೆ, ಈ ಒಂದು ಸ್ಯಾಟಿಲೈಟ್ ಕಂಪ್ಲೀಟ್ ಇಂಡೋಜೀನಿಯಸ್ ಸ್ಯಾಟಿಲೈಟ್. ಎಲ್ಲ ಅದರಲ್ಲಿ ಯೂಸ್ ಮಾಡಿರ್ತಕ್ಕಂಥ ಬಹುತೇಕ ಭಾಗಗಳು, ಬಹುತೇಕ ಪ್ರಾಡಕ್ಟ್ಸ್ಗಳು ನಮ್ಮ ಇಂಡಿಯಾದಲ್ಲೇ ಮ್ಯಾನುಫ್ಯಾಕ್ಚರ್ ಆಗಿರ್ತಕ್ಕಂಥದ್ದು. ಸೊ ಅದು ನಮ್ಮ ಎಲ್ಲ ಇಂಡಿಯನ್ಸವ್ರಿಗೂ ಒಂಥರ ಹೆಮ್ಮೆ ಆದಂತಹ ಸಂಗತಿನೇ. ಸೊ ಇದಿಷ್ಟು ಇವತ್ತಿನ GK ಸೆಷನ್ಸ್. ಸೊ ಈ ಒಂದು ಫ್ರೂಟ್ಫುಲ್ ಸೆಷನ್ಸಿಂದ ತಮ್ಮ ಎಲ್ರಿಗೂ ಇನ್ಫಾರ್ಮೇಷನ್ ಸಿಕ್ಕಿದೆ ಅಂತ ಭಾವಿಸಿದ್ರೆ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಅವರ್ ಚಾನಲ್ ಆಸ್ ವೆಲ್ ಆಸ್ ಶೇರ್ ವಿತ್ ಯುವರ್ ಫ್ರೆಂಡ್ಸ್. ಥ್ಯಾಂಕ್ ಯು. ಹ್ಯಾವ್ ಅ ನೈಸ್ ಡೇ.